ಹಾಗುಂಟು ಮಾತು. ನೀವು ಮಂತ್ರಿಗಳನ್ನು ಹಿಡಿದು ಏನು ಕೆಲಸ ಆಗುದಿಲ್ಲ, ಕಾರ್ಯದರ್ಶಿಗಳನ್ನು ಹಿಡಿದ್ರೇನೆ ಕೆಲಸ ಆಗುದು. ಮಂತ್ರಿಗಳಿಗೆ ಏನು ಗೊತ್ತಿಲ್ಲ, ಕಾರ್ಯದರ್ಶಿಗಳು ಗುಟ್ಟಲ್ಲಿ ತಂದು ಕೊಟ್ಟದ್ದು ತಕೊಂಡು ಮಾತ್ರ ಗೊತ್ತಿಲ್ಲ, ಮತ್ತೆ ಏನು ಗೊತ್ತಿಲ್ಲ. ನಮ್ಮ ಕೆಲಸ ಆಗ್ಬೇಕಾದ್ರೆ ಕಾರ್ಯದರ್ಶಿ ಹಿಡಬೇಕು, ಅದನ್ನೇ ಕಲಿಯಂದದ್ದು. ಮಂತ್ರಿಗಳನ್ನು ಹಿಡಿಬೇಕಂದ್ರೆ ಬ್ರಾಹ್ಮಣರನ್ನು ಹಿಡಿಬೇಕು. ಬ್ರಾಹ್ಮಣರಿಂದಾಗಿ ಒಂದು ದೇಶ ಹಾಳಾಗುವುದು ಒಳ್ಳೆದಾಗುವುದು ಅಂತಿರುವುದು. ಆದ್ದರಿಂದ ಬ್ರಾಹ್ಮಣರಿಗೆ ಪಟ್ಟ ಬರಬೇಕಾದರೆ ಯಾರ ಉಪಾಸನೆ ಮಾಡಬೇಕು? ಹನುಮಂತನ ಉಪಾಸ ಮಾಡಬೇಕು. ನಾಯಕತ್ವ ಎನ್ನತಕ್ಕಂಥ ಗುಣ ಯಾರಲ್ಲಿ ಉಂಟೋ ಅವನಿಗೆ ಕೊಡು. ಪೌರುಷ, ಆತ್ಮಶಕ್ತಿ. ದೇಹ ಹಳತ್ತಾದರೂ, ದೇಹಕ್ಕೆ ವಾರ್ಧಕ್ಯ ಬಂದರೂ ನಮ್ಮಲ್ಲಿ ಉತ್ಸಾಹ ಕಮ್ಮಿಯಾಗಿರುವುದಿಲ್ಲ. ಯಾಕೆ? ಒಳಗಿನಿಂದ ಶಕ್ತಿ ತುಂಬಿಕೊಂಡಿರುತ್ತೆ. ಇದನ್ನು ಆತ್ಮಶಕ್ತಿ ಅಂತ ಕರೆದರು, ಅದನ್ನೇ ಪೌರುಷ ಅಂತ ಕರೆದರು. ಇನ್ನೊಂದು ವಿಕ್ರಮ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ತೆಗೆದುಕೊಳ್ಳತಕ್ಕಂಥ ಪ್ರಸಂಗ ಹನುಮಂತನ ಜೀವನದಲ್ಲಿಲ್ಲ. ಹೆಜ್ಜೆ ಇಡಬೇಕಾದ್ರೇನೆ ಆಲೋಚನೆ ಮಾಡಿ ಇಡಬೇಕು. ಹೆಜ್ಜೆ ಇಟ್ಟೆವೋ ಮತ್ತೆ ಹಿಂದೆ ತೆಗೆಯತಕ್ಕಂಥ ಪ್ರಸಂಗ ಅಲ್ಲ. ಇದನ್ನು ವಿಕ್ರಮ ಅಂತ ಕರೆದರು. ವಿಶೇಷವಾದ ಕ್ರಮ. ಕ್ರಮ ಅಂದ್ರೆ ಹೆಜ್ಜೆ. ಆಕ್ರಮ, ಪರಾಕ್ರಮ, ಆಕ್ರಮಣ. ಏನು? ಹೆಜ್ಜೆ ಇಡುವುದು ಅಂತ ಅರ್ಥ. ಎಂತ ಹೆಜ್ಜೆ? ವಿಶೇಷವಾದ ಹೆಜ್ಜೆ. ಇದು ವಿಕ್ರಮ. ಕೊನೆಗೆ ಇಷ್ಟೆಲ್ಲ 9 ಇದ್ದು ಒಂದು ಇಲ್ಲದಿದ್ದರೆ ಮೊನ್ನೆ ಹೇಳಿದಂತೆ ಶೂನ್ಯ. ಏನದು? ಬುದ್ಧಿ. ಬುದ್ಧಿ, ಬಲಂ, ಯಶಃ, ಧೈರ್ಯಂ, ಹನುಮ ಸ್ಮರಣಾದ್ವಯ. ನಮ್ಮ ನಿತ್ಯದ ಪ್ರಾರ್ಥನೆ. ಇಂತಹ ವಿಶೇಷವಾದ ಬುದ್ಧಿ ಯಾರಲ್ಲಿ ಉಂಟೋ ಸೀತೆ, ಅವನಿಗೆ ಈ ಹಾರವನ್ನು ಕೊಡು ಅಂತ ರಾಮಚಂದ್ರ ಸೀತೆಯಲ್ಲಿ ಅಂದಾಗ, ಸೀತೆ ಆ ಹಾರವನ್ನು, ಮುಕ್ತಾಹಾರವನ್ನು ಹನುಮಂತನ ಕೊರಳಲ್ಲಿ ತಾನು ಕಟ್ಟಿದಳು. ಆದರೆ ಹಾರವನ್ನು ಯಾವಾಗ ಹಾಕುವುದು? ಮೊದಲು ವಸ್ತ್ರವನ್ನು ಉಡಿಸಿ ಆಮೇಲೆ ಹಾರವನ್ನು ಹಾಕುವ ಕ್ರಮ. 2 ವಸ್ತ್ರಗಳನ್ನು ಕೊಟ್ಲಂತೆ ಹನುಮಂತನಿಗೆ. ಅರಜೆ, ವಾಸಸಿ, ಶುಭ್ರೆ. ವಾಲ್ಮೀಕಿ ಋಷಿಗಳು ಕೊಡತಕ್ಕಂತಹ ಚಿತ್ರಣ. ಅರಜೆ ಏನರ್ಥ? ಅರಜೆ ಅಂತಂದ್ರೆ ಮಣ್ಣಾಗದ್ದು ಅಂತ ನಿಮ್ಮ ಧಾಟಿ. ರಜೋಗುಣ ಅಲ್ಲದ್ದು ಅಂತ ಇನ್ನೊಂದು ಧಾಟಿ. ರಜೋಗುಣ ಅಲ್ಲದ್ದು ಅಂತಂದ್ರೆ ತಮೋಗುಣ ರಹಿತವಾದ್ದು ಅಂತೂ ಅರ್ಥ ಬಂತು. ಹಾಗಾದ್ರೆ ಯಾವ ಬಟ್ಟೆ? ಸಾತ್ವಿಕ 2 ಬಟ್ಟೆಯನ್ನು ಕೊಟ್ಟಳು. ಸಾತ್ವಿಕ ಬಟ್ಟೆ ಅಂದ್ರು ಶುಭ್ರ ಬಟ್ಟೆ ಅಂದ್ರು ಒಂದೇ. ನೀವು ಈ ದಿವಸ ದೇವರ ಪೂಜೆ ಮಾಡುವಾಗ ಬಿಳಿ ಪಂಚೆಯನ್ನೇ ಪ್ರಾಯಶಃ ಬಹಳಷ್ಟು ಮಂದಿ ಉಡ್ತಾರೆ. ಭಗವಂತನ ಪೂಜೆಗೆ ಶುಭ್ರ ವಸ್ತ್ರ, ಸಾತ್ವಿಕ ವಸ್ತ್ರ, ಸತ್ವಗುಣದ ವಸ್ತ್ರ. ಸೀತೆ ಹನುಮಂತನಿಗೆ ಅರಜೆ, ವಾಸಸಿ, ಶುಭ್ರೆ 2 ಶುಭ್ರವಾದ ವಸ್ತ್ರಗಳನ್ನು, ಸಾತ್ವಿಕವಾದ 2 ವಸ್ತ್ರಗಳನ್ನು ಹನುಮಂತನಿಗೆ ಕೊಟ್ಟು ನವರತ್ನದ ಮಾಲಿಕೆಯನ್ನು ಹನುಮಂತನ ಕೊರಳಿಗೆ, ದಶಗುಣಗಳಿಂದ ತುಂಬಿದ ದಶಪ್ರಮತಿಯ ಕೊರಳಿಗೆ ಈ ಮಾಲಿಕೆಯನ್ನು ಹಾಕಿದಳು. ವಸ್ತ್ರ ಯಾಕೆ ಕೊಟ್ಲು? ಹನುಮಂತ ಭೀಮನಾಗಿ ಇರುವಾಗ, ಹನುಮಂತ ಮಧ್ವನಾಗಿರುವಾಗ ಯಾರಿಗೋ ಒಬ್ಬರಿಗೆ ವಸ್ತ್ರ ದಾನ ಮಾಡಿದ್ರಂತೆ. ಅದಕ್ಕೋಸ್ಕರ ಹನುಮಂತನಿಗೆ ಸೀತೆ ತಾನು 2 ವಸ್ತ್ರ ದಾನ. ನಾವು ವಸ್ತ್ರ ದಾನ ಮಾಡ್ತೇವೋ ನಮಗೂ ವಸ್ತ್ರ ಸಿಗುತ್ತೆ. ನಾವು ಏನು ದಾನ ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಮಗೆ ಸಿಗುತ್ತೆ. ಹನುಮಂತ ಮಧ್ವನಾಗಿರುವಾಗ ಮುಂದೆ ದಾನ ಮಾಡ್ತಾನೆ ಅಂತ ಭಾವಿಸಿಕೊಂಡು ಸೀತೆ ಮೊದಲೇ ಹನುಮನಿಗೆ 2 ವಸ್ತ್ರವನ್ನು ದಾನ ಮಾಡಿದ್ರು. ಮಧ್ವನು ತಾನು ವಸ್ತ್ರ ದಾನ ಮಾಡಿದ್ದಾನೆ. ಯಾರಿಗೆ? ಶಂಕರಾಚಾರ್ಯರಿಗೆ ಅಂತಂದ್ರೆ. ಎಲ್ಲ ಸ್ವಾಮಿ ಏನು ದಾನ ಮಾಡ್ಲಿಕ್ಕೆ ಪಾತ್ರ ನೋಡ್ಲಿಕ್ಕಿಲ್ಲ, ಖುಷಿ ಬಂದಂತೆ ದಾನ ಮಾಡುವುದು. ಮಧ್ವರೇ ಹಾಗೆ ದಾನ ಮಾಡಿಬಿಟ್ರೆ ನಿಮ್ಮ ಪಾಡೇನು? ಯಾವ ವಸ್ತ್ರ ದಾನ ಮಾಡಿದ್ರು? ವಸ್ತ್ರದಾನ ಮಾಡಿದ್ರು. ಆಚಾರ್ಯ ಮಧ್ವರೇ ತನ್ನ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಹೇಳ್ತಾರೆ, ತಾನು ಮಾಡಿದ ವಸ್ತ್ರ ಅಂದಂತಮಃ ನಿತ್ಯ ದುಃಖಂ. ಸ್ಪಷ್ಟವಾದ ಚಿತ್ರಣ ಕೊಡ್ತಾರೆ ಆಚಾರ್ಯ ಮಧ್ವರು ತನ್ನ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಕೊಡತಕ್ಕ ಚಿತ್ರಣ. ಯಾಕೆ? ಏನು ಹೇಳಿದ್ರು ಕೇಳಲಿಲ್ಲ ಅಂತೆ. ದೇವರ ಬಗ್ಗೆ ನಿನ್ನ ಕ್ರಮ ತಪ್ಪುಂಟು, ನೀನು ಹೇಳತಕ್ಕಂಥ ಕ್ರಮ ಸರಿ ಇಲ್ಲ ಹೀಗೆ ಹೇಳಬೇಕು ಅಂತ ಏನು ಹೇಳಿದ್ರು ಕೇಳದಿರುವಾಗ ನಿನಗೆ ಇರತಕ್ಕಂಥದ್ದು ಒಂದೇ. ಏನು? 2 ಬಟ್ಟೆ ಕೊಡ್ತೇನೆ, ಅದನ್ನು ಹೊರಡು ಅಂತಂದ್ರು. ಹೊರಡ್ಲಿಕ್ಕೆ ವಸ್ತ್ರ ಇಲ್ಲ ಅಂದ. ನಾನು ವಸ್ತ್ರ ಕೊಡ್ತೇನೆ ಅಂತಂದ್ರು. ಏನು ಅಂತ ಕೇಳಿದ. ಒಂದು ಅಂದಂತಮಸ್ಸು, ಮತ್ತೆ ಅಲ್ಲಿ ಒಂದು ನಿತ್ಯ ದುಃಖ. ಅಂದಂತಮಸ್ಸು ಉಡ್ಲಿಕ್ಕೆ, ನಿತ್ಯ ದುಃಖ ಹೊದಿಲಿಕ್ಕೆ. ಇದು ಮಧ್ವರು ಮಿಥ್ಯಾವಾದಿಗಳಿಗೆ ಕೊಟ್ಟಿರುವ 2 ವಸ್ತ್ರ. ಯಾರಿಗೆ ಪ್ರೀತಿ ಆಯಿತು? ಭಗವಂತನಿಗೆ ಪ್ರೀತಿ ಆಯಿತು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ? ಸೀತೆಯ ಮೂಲಕ ಹನುಮನಿಗೆ 2 ಶುಭ್ರವಾದ ವಸ್ತ್ರಗಳನ್ನು ಒದಗಿಸಿಕೊಟ್ಟ. ಆದ್ರಿಂದ ನೀವು ಈ ದಿವಸ ಮೋಕ್ಷ ಆಗಬೇಕು. ಏನು? ಮೋಕ್ಷವೆಂಬ ಒಂದು ವಸ್ತ್ರ, ಆನಂದ ಅನುಭವ ಎನ್ನುವ ಇನ್ನೊಂದು ವಸ್ತ್ರ. 2 ವಸ್ತ್ರ ನಮಗೆ ಸಿಗಬೇಕಾದ್ರೆ ಮಧ್ವಾಚಾರ್ಯರು ಪ್ರಾಯಶಃ 2 ಬೆರಳಿನಿಂದ ಹೇಳ್ತಾರೋ ಏನೋ.
ಎರಡು ಬೆರಳು ಹಿಡಿದದ್ದಿದ್ದರೆ ಆ ಎರಡು ಬೆರಳಿನಿಂದ ಹೀಗೆ ಹೇಳ್ತಾರೋ ಏನೇನು ಅಂತ, ನೀನು 2 ವಸ್ತ್ರ ದಾನ ಮಾಡು, ಆವಾಗ ನಿನಗೆ 2 ವಸ್ತ್ರ ಸಿಗುತ್ತೆ ಅಂತ. ಏನು ವಸ್ತ್ರದಾನ? ಮತ್ತೇನಿಲ್ಲ, ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಪರಮತದ ಖಂಡನೆ ನಡಿಬೇಕು ಅಂತ. ಕನಿಷ್ಠ ಇಷ್ಟ ಆದ್ರು ಏನು, ಪರಮತದ ಖಂಡನೆ ನಡಿಬೇಕು ಅಂತ ಹೇಳಿದಾಗ ಯಾರೋ ಅಂದ್ರು, ಸ್ವಾಮಿ ಅವರು ಸಿಗುವುದೇ ಇಲ್ಲಲ್ಲ, ಎಲ್ಲಿ ಖಂಡನೆ ಮಾಡೋದು ಅಂತ. ಅದಕ್ಕಂದು ಒಂದು ನಮ್ಮಲ್ಲಿ ಉಂಟು, ಅವರು ಸಿಗದ ಜಾಗಕ್ಕೇನೆ ಹೋಗುವುದು ನಮ್ಮಲ್ಲಿ ಒಂದು ಕ್ರಮ ಉಂಟು. ಅದಕ್ಕಂದು ನಮ್ಮದು ವಿದುರನ ಧಾಟಿ ಆಗಬೇಕು ಅಂತಾರೆ. ವಿದುರ ಯಾವುದೇ ವ್ಯಕ್ತಿಯನ್ನು ನೋಡಿಕೊಂಡು ಖಂಡನೆ ಮಾಡಿದ್ದಲ್ಲ, ಈ ಸಭೆಯಲ್ಲಿ ಅನ್ಯಾಯ ನಡೀತಾ ಉಂಟು ಅಂತ ಯಾವುದೇ ವ್ಯಕ್ತಿಯನ್ನು ಉದ್ದೇಶ ಮಾಡಿಕೊಂಡು ಹೇಳಿದ್ದಲ್ಲ. ತನ್ನ ಪಾಡಿಗೆ ತಾನು 2 ಕೈಗಳನ್ನು ಮೇಲೆತ್ತಿ ಹೇಳಿದ, ಈ ಸಭೆಯಲ್ಲಿ ಅನ್ಯಾಯ ನಡೀತಾ ಉಂಟು ಅಂತ. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಆ ಕ್ರಮ ಬರಬೇಕೇನು ಅಂತ, ಮಧ್ವರು ಬರುವುದಕ್ಕಿಂತ ಮೊದಲು ಬಂದಿರುವ ಆಚಾರ್ಯರ ಕ್ರಮ ಸರಿ ಇಲ್ಲ ಅಂತ ಇಷ್ಟೇ ನಾವು ಜೀವನದಲ್ಲಿ ಚಿಂತನೆ ಮಾಡುವುದೇ ಪರಮತ ಖಂಡನೆ ಅಂತಂದ್ರೆ. ಇದರಿಂದ ಏನಾಗುತ್ತೆ, ಅವರಿಗೆ ವಸ್ತ್ರದಾನ ಮಾಡಿದಂತಾಗುತ್ತೆ. ಫಲಿತಾಂಶ ಏನು, ನಮಗೆ ಮೋಕ್ಷ ನಿತ್ಯಾನಂದ ಎನ್ನತಕ್ಕಂಥ 2 ಸಿಗುವುದಕ್ಕೋಸ್ಕರ ಸೀತೆಯ ಮೂಲಕ ರಾಮಚಂದ್ರ ಹನುಮನಿಗೆ 2 ವಸ್ತ್ರಗಳನ್ನು ದಾನ ಮಾಡಿ ಹಾರವನ್ನು ಕೊಟ್ಟು, ರಾಮಚಂದ್ರ ಸೀತೆ ಸಮಸ್ತ ಕಪಿಗಳನ್ನು ಕಳಿಸಿಕೊಟ್ಟು, ಯುವರಾಜ ಪಟ್ಟಾಭಿಷೇಕ ಯಾರಿಗೆ? ಲಕ್ಷ್ಮಣನಿಗೆ ಅಲ್ಲ, ಭರತನಿಗೆ. ಯಾಕೆ ಮಾಡಿದ? ಭರತನಿಗೆ. ಲಕ್ಷ್ಮಣನಲ್ಲಿ ಕೇಳಿದ, ಲಕ್ಷ್ಮಣ ಯುವರಾಜನಾಗುಂದ, ಒಲ್ಲೆ ಎಂದ ಲಕ್ಷ್ಮಣ. ಮತ್ತೆ ಯಾರ ಸರದಿ? ಭರತನದ್ದೇ ಸರದಿ. ಹಾಗಾದ್ರೆ ಈಗ ಕ್ರಮ ಏನು ಬಂತು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಚೆನ್ನಾಗಿ ಬಂತಲ್ಲ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಒಂದು ವೇಳೆ ಲಕ್ಷ್ಮಣನಿಕ್ಕಿಂತ ಭರತನೇ ದೊಡ್ಡವನಾಗಿದ್ದರೆ ರಾಮಚಂದ್ರ ಯಾರಲ್ಲಿ ಕೇಳಬೇಕಿತ್ತು ಯುವರಾಜನಾಗುವಂತ? ಭರತನಲ್ಲಿ ಕೇಳಬೇಕಿತ್ತು. ಯಾಕೆ? ಕ್ರಮ ಹಾಗೇ ತಾನೆ. ಹಿರಿಯವ ರಾಜನಾದ ಮೇಲೆ ಅವನ ಕಿರಿಯವನೇ ಯುವರಾಜನಾಗಬೇಕಲ್ಲ. ಭರತನಲ್ಲಿ ಕೇಳದೆ ಲಕ್ಷ್ಮಣನಲ್ಲಿ ಕೇಳಿದ್ದರಿಂದ ಲಕ್ಷ್ಮಣ ಭರತಾಗ್ರಜ, ಭರತನ ಅಣ್ಣ ಅಂತ ತೀರ್ಮಾನ ಆಗುತ್ತೆ. ಅದಕ್ಕೆ ಕೆಲವರು ಹೀಗೆ ಸಮಾಧಾನ ಹೇಳಿಯಾರು, ಅದು 14 ವರ್ಷ ರಾಮಚಂದ್ರನ ಜೊತೆಗೆ ಕಾಡಿಗೆ ಹೋಗಿದ್ದ ಲಕ್ಷ್ಮಣ, ಅದಕ್ಕೋಸ್ಕರ ಲಕ್ಷ್ಮಣನನ್ನು ಯುವರಾಜನಾಗು ಅಂತ ರಾಮಚಂದ್ರ ಹೇಳಿದ್ದು ಅಂತ. ಇಲ್ಲ, ಲಕ್ಷ್ಮಣನಿಕ್ಕಿಂತ ಹೆಚ್ಚಿನ ವನವಾಸ ಭರತನಿಗೆ, ಲಕ್ಷ್ಮಣನಿಗಲ್ಲ. ಯಾಕೆ ಲಕ್ಷ್ಮಣನಿಕ್ಕಿಂತ ಹೆಚ್ಚಿನ ವನವಾಸ? ನೋಡಿ, ಕ್ರಮದಲ್ಲಿ ಬರುವಾಗ ರಾಮಚಂದ್ರನಿಗೆ ವನವಾಸವೇ ಇಲ್ಲ, ಲಕ್ಷ್ಮಣನಿಗೆ ಸ್ವಲ್ಪ ವನವಾಸ, ಭರತನಿಗೆ ಭಾರೀ ವನವಾಸ. ರಾಮಚಂದ್ರನಿಗೆ ಯಾಕೆ ವನವಾಸ ಇಲ್ಲ? ಹೋಗುವಾಗ ಸೀತೆಯನ್ನು ಕಟ್ಟಿಕೊಂಡೇ ಹೋಗಿದ್ದಾನೆ, ಆದ್ರಿಂದ ವನವಾಸ ಇಲ್ಲ. ಯಾವುದು ವನ, ಯಾವುದು ಕಾಡು, ಯಾವುದು ನಾಡು? ಪತ್ನಿ, ಪುತ್ರರು, ಅಣ್ಣ, ತಮ್ಮ ಇದರಿಂದ ಕೂಡಿಕೊಂಡಿದ್ರೆ ನಾಡು, ಅವರಿಲ್ಲ ಅಂತಂದ್ರೆ ಕಾಡು. ಮತ್ತೇನು? ಹಾಗಾದ್ರೆ ಸೀತೆಯನ್ನು ಕಟ್ಟಿಕೊಂಡು ಹೋಗಿದ್ದಾನೆ, ಲಕ್ಷ್ಮಣನನ್ನು ಕಟ್ಟಿಕೊಂಡು ಹೋಗಿದ್ದಾನೆ ರಾಮಚಂದ್ರ, ಆದ್ರಿಂದ ರಾಮಚಂದ್ರನಿಗೆ ವನವಾಸವೇ ಇಲ್ಲ. ಸ್ವಲ್ಪ ವನವಾಸ ಇರುವುದಾದ್ರೂ ಯಾರಿಗೆ? ಲಕ್ಷ್ಮಣನಿಗೆ. ಯಾಕೆ ಗೊತ್ತಾ? ಪತ್ನಿಯನ್ನು ಕಟ್ಟಿಕೊಂಡು ಹೋಗಿಲ್ಲ, ಆದ್ರಿಂದ ಸ್ವಲ್ಪ ಅವನಿಗೆ ವನವಾಸ. ಅವನಿಗೆ ದುಃಖ ಇಲ್ಲ, ಯಾಕೆ? ಕಾಡಿಗೆ ಪತ್ನಿಯನ್ನು ಬಿಟ್ಟು ಕಾಡಿಗೆ ಹೋದ, ಆ ಸ್ವಲ್ಪ ದಿವಸ ನೆನಪು ಬರಬಹುದು ಪತ್ತಿದ್ದು, ಮತ್ತೆ ಮರೆತು ಹೋಯಿತು. ಆದ್ರೆ 100ಕ್ಕೆ 100 ವನವಾಸ ಯಾರ್ದು ಗೊತ್ತೋ? ಭರತನದ್ದು. ಸುತ್ತಮುತ್ತ ಪತ್ನಿ ಪುತ್ರರವರನ್ನೆಲ್ಲ ಇಟ್ಟುಕೊಂಡು ಭರತ ತಾನು ಅವನ ಜೀವನ 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 ವಿಲಕ್ಷಣವಾದ ಜೀವನ. ಆದ್ರಿಂದ ನಿಜವಾದ ವನವಾಸ ಭರತನಿಗೆ. ರಾಮಚಂದ್ರ ಯಾರಿಗೆ ಪಟ್ಟ ಕಟ್ಟಬೇಕಿತ್ತು? ತನ್ನ ಸೇವೆ 14 ವರ್ಷ ಮಾಡಿದ್ದಕ್ಕೆ ಅಂತ ಪಟ್ಟ ಕಟ್ಟುವುದಾದ್ರೆ, ಭರತ ಅವನಿಗೆ ಎಂತ ರಾಜ್ಯ ಇದ್ರು ಕೂಡ ಎಲ್ಲ ತ್ಯಾಗ ಮಾಡಿದಲ್ಲ. ಅವ ದಾರಿಯಲ್ಲಿ ಓಡಾಡ್ತಾ ಇದ್ರೆ ಕ್ರಮ ಉಂಟಲ್ಲ ನಮ್ಮಲ್ಲಿ. ಹಿರಿಯರು ಬಂದಾಗ, ರಾಜ ಬಂದಾಗ, ಸ್ವಾಮಿಗಳು ಬಂದಾಗ ಎದ್ದು ನಿಲ್ಲತಕ್ಕಂಥ ಕ್ರಮ ನಮ್ಮಲ್ಲಿ ಉಂಟಲ್ಲ. ರಾಜ ಬರ್ತಾನೆ, ಭರತ ಬರ್ತಾ ಇದ್ದಾನೆ, ಜನಗಳಿಗೆ ಗೊತ್ತಾಗುತ್ತಾ ಇಲ್ಲ, ದಾರಿ ಬಿಡಬೇಕು ಗೊತ್ತಾಗುತ್ತಾ ಇಲ್ಲ. ಹೇಗೆ ತಿಳ್ಕೊಳ್ಳೋದು? ರಾಜ ಬರ್ತಾ ಇದ್ದಾನೆ ತಿಳ್ಕೊಳ್ಳೋದು ಹೇಗೆ? ಕೊನೆಗೆ ಪ್ರಜೆಗಳೆಲ್ಲ ತೀರ್ಮಾನ ಮಾಡಿ ಏನ್ ಮಾಡಿದ್ರಂತೆ ಗೊತ್ತಾ? ಭರತನ ಕಾಲಿಗೊಂದು ಗಂಟೆ ಕಟ್ಟಿದ್ರಂತೆ. ಭರತ ಬರುವಾಗ ಗಂಟೆ ಶಬ್ದ ಮಾಡುತ್ತೆ, ರಾಜ ಬಂದ ಅಂತ ಗೊತ್ತಾಗುತ್ತೆ.
ನಾವು ಪೂಜೆಯಲ್ಲಿ ಕೂತಾಗ ಗಂಟಾಮಣಿ ಶಬ್ದ ಮಾಡ್ತೇವೆ. ಗಂಟಾಮಣಿಯಿಂದ ದೇವರು ಬಂದ್ರು ಅಂತ. ಗಂಟಾಮಣಿಯ ಶಬ್ದ ಅಂದ್ರು ಲಕ್ಷ್ಮಿಯ ಶಬ್ದ ಅಂದ್ರು ಒಂದೇ. ಲಕ್ಷ್ಮಿಯಿಂದಾಗಿ ದೇವರು ಬಂದ ಅಂತ ಗೊತ್ತಾಗುತ್ತೆ ಅಂದ್ರು. ಅದೇ ರೀತಿಯಲ್ಲಿ ಭರತನ ಕಾಲಿಗೆ ಗಂಟೆ ಕಟ್ಟಿದ್ರು. ಭರತ ಆಚೆ ಈಚೆ ಹೋಗುವಾಗ ಗಂಟಾಮಣಿಯ ಶಬ್ದ ಆಗುತ್ತೆ, ರಾಜ ಬಂದ ಅಂತ ತೀರ್ಮಾನ. ಎಲ್ಲಿಯ ತನಕ ಅದು ಹೋಯಿತು ಅಂತಂದ್ರೆ ರಾಮಚಂದ್ರ ಕಾಡಿನಿಂದ ತಿರುಗಿ ಬಂದ ಮೇಲೆ ಭರತ ತನ್ನ ಕಾಲಿಗೆ ಕಟ್ಟಿದ ಗಂಟೆಯನ್ನು ರಾಮಚಂದ್ರನ ಕಾಲಿಗೆ ಬಿಗಿದಂತೆ. ಕೇಳಿದಂತೆ ರಾಮಚಂದ್ರ, ಏನಿದು ಅಂತ. ಇದು ರಾಜ್ಯದ ಚಿಹ್ನೆ ಅಂತ ಅಂದಂತೆ. ಇದು ಪಟ್ಟದ ಚಿಹ್ನೆ, ಪಟ್ಟದ ಉಂಗುರ, ಪಟ್ಟದ ಕತ್ತಿ, ಪಟ್ಟದ ಆನೆ, ಪಟ್ಟದ ಮಡದಿ ಇದ್ದಂತೇನೆ ಪಟ್ಟದ ಗಂಟೆ ಅಂತ ಆಯ್ತಂತೆ. ರಾಮಚಂದ್ರನ ಕಾಲಿಗೆ ಬಿಗಿದಂತೆ. ಈಗಲೂ ಉಂಟು. ಎಲ್ಲಿ ಗೊತ್ತೋ, ಭಂಡಾರಕೆರೆ ಮಠಕ್ಕೆ ಮಧ್ವರಿಂದ ಬಂದಿರತಕ್ಕಂತಹ ರಾಮಚಂದ್ರನ ಪ್ರತಿಮೆಯಲ್ಲಿ ಕಾಲಲ್ಲಿ ಗಂಟೆ ಉಂಟು. ದೇವರ ದರ್ಶನ ಮಾಡುವಾಗ ಅವರು ದೇವರ ದರ್ಶನ ಮಾಡಿಸ್ತಾರೆ, ನಾವೆಲ್ಲ ನೋಡಿರ್ತೇವೆ. ನಾವೆಲ್ಲ ಏನ್ ನೋಡಿರ್ತೇವೆ? ಬಂಗಾರದ ಕವಚ ಅಂತಂದಾಗ ಅವರು ಪೆಟ್ಟಿಗೆಟ್ಟು ಒಳಗಿಟ್ಟಾಯ್ತು. ಅಷ್ಟಲ್ಲೇ ಮುಗಿದು ಹೋಯಿತು. ಸರಿ, ಬಹಳ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಪಾದದಲ್ಲಿ ಗಂಟೆ ಉಂಟು. ವಿದ್ಯಾಮಾನ್ಯ ತೀರ್ಥರು ಹೇಳ್ತಿದ್ರು, ಇತಿಹಾಸ ಹಾಗೆ ಬಂದಿತ್ತಂತೆ. ಭರತನ ಕಾಲಿಗೆ ಕಟ್ಟಿದ ಗಂಟೆಯನ್ನು ರಾಮಚಂದ್ರನ ಪಾದಕ್ಕೆ ಕಟ್ಟಿ, ಇದು ಒಂದು ಪಟ್ಟದ್ದು ಆಗಿದೆ ರಾಮಚಂದ್ರ, ಇದು ಯಾರ ಕಾಲಲ್ಲಿ ಉಂಟೋ ಅವನೇ ರಾಜ ಅಂತ ತೀರ್ಮಾನ ಪ್ರಜೆಗಳು ಮಾಡಿದ್ದಾರೆ ಅಂತ ರಾಮಚಂದ್ರನ ಕಾಲಿಗೆ ಬಿಗಿದಂತೆ. ಹಾಗಾದ್ರೆ ನಿಜವಾದ ಕಾಡು ಭರತನಿಗೆ. ಆದ್ರಿಂದ ಭರತನೇ ದೊಡ್ಡವನಾಗಿದ್ದರೆ ಯಾರಿಗೆ ಕೊಡಬೇಕಿತ್ತು? ಭರತನಿಗೆ ಕೊಡಬೇಕಿತ್ತು. ಯಾರಿಗೆ ಕೇಳಿದ ರಾಮಚಂದ್ರ? ಲಕ್ಷ್ಮಣನಿಗೆ ಕೇಳಿದ. ತನ್ನ ಜೊತೆ ಕಾಡಿಗೆ ಬಂದದ್ದರಿಂದ ಲಕ್ಷ್ಮಣನಿಗೆ ತಾನು ಯುವರಾಜ ಪಟ್ಟ ಕೇಳಿದ್ದು ಅಂತಂದ್ರೆ ರಾಮಚಂದ್ರ ಪಕ್ಷಪಾತಿ ಅಂತಾದನು. ಲೋಕದ ದೃಷ್ಟಿಯಿಂದ ಪಕ್ಷಪಾತಿ ಅಂತಾದನು. ಆದ್ರಿಂದ ಲಕ್ಷ್ಮಣನಲ್ಲಿ ಕೇಳಿದ್ದರಿಂದ ಏನು ತೀರ್ಮಾನಕ್ಕೆ ಬರಬಹುದು? ಲಕ್ಷ್ಮಣ ದೊಡ್ಡವಾದ್ರಿಂದ ಸಹಜವಾಗಿ ಲಕ್ಷ್ಮಣನಲ್ಲಿ ಕೇಳಿದ. ಅವ ಒಲ್ಲೆ ಅಂತಂದ. ಮತ್ತೆ ಯಾರಿಗೆ? ನಂತರದವನೇ ಭರತ. ಅದರಿಂದ ಭರತನಿಗೆ ಪಟ್ಟ ಕಟ್ಟಿದ. ಕಾಮ ರಾಮನ ಜೊತೆ ಸೇರಿದಾಗ ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ ಅಂತಾರೆ. ಕಾಮ ಭರತ. ನಮಗೆ ನಿಮಗೆ ಜೀವನದಲ್ಲಿ ಕಾಮನೆಗಳು ಬರುತ್ತವೆ. ನಮ್ಮ ನಿಮ್ಮ ಕಾಮನೆಗಳ ಜೊತೆ ಯಾರನ್ನು ಸೇರಿಸಬೇಕು? ರಾಮನನ್ನು ಸೇರಿಸಬೇಕು. ಕಾಮ ರಾಮನ ಜೊತೆ ಸೇರಿ ಈ ಅಯೋಧ್ಯೆಯಲ್ಲಿ ವಾಸವಾಗಿತ್ತು ಅಂತಂದ್ರೆ ಆವಾಗ ಕಾಮ ದಾರಿ ತಪ್ಪುವ ಪ್ರಸಂಗ ಇಲ್ಲ. ಅದಕ್ಕೋಸ್ಕರ ಲಕ್ಷ್ಮಣನನ್ನು ಬದಿಗಿಟ್ಟು ರಾಮಚಂದ್ರ ಕಾಮನನ್ನು ಮುಂದೆ ಕರೆದು ರಾಮ ಕಾಮರು ನಾವು ಸೇರಿಕೊಂಡು ರಾಜ್ಯಭಾರ ಮಾಡೋಣ ಅಂತ ರಾಮಚಂದ್ರ ರಾಜ್ಯಭಾರಕ್ಕೆ ತೊಡದ. ಲಕ್ಷ್ಮಣ ಅವ ರಾಜ್ಯಭಾರ ಮಾಡುವವ ಅಲ್ಲ ಅಂತೆ. ಯಾಕೆ? ಅವ ಶೇಷ. ಅವನ ಲಕ್ಷಣ ಏನು? ಧನವ ಸಂರಕ್ಷಿಸುವ ಪಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ ದಿನದಿ ನೋಡುತ್ತಾ ಸುಖಿಸುವಂದದಿ ಅಂತ ಅವನ ಕೆಲಸ ಅಷ್ಟೇ. ಇನ್ನೊಬ್ರು ರಾಜ್ಯಭಾರ ಮಾಡಬೇಕು, ಇವ ತೃಪ್ತಿ ಪಡಬೇಕು. ದುಡ್ಡು ನಮ್ಮದು, ಅದನ್ನು ಕಾಯುವ ಕೆಲಸ ಶೇಷನದ್ದು. ಸರ್ಪನ ಕೆಲಸ ಏನು? ನಾವೇ ಎಲ್ಲೋ ದುಡ್ಡು ಹೂತಿರ್ತೇವೆ, ಸರ್ಪ ಅಲ್ಲಿ ಬಂದು ಅದನ್ನು ಕಾದುಕೊಂಡಿರುತ್ತೆ. ತಾನು ಉಣ್ಣೋದಿಲ್ಲ, ಮತ್ತೊಬ್ಬರಿಗೆ ಕೊಡುವುದಿಲ್ಲ, ರಕ್ಷಣೆ ಮಾಡಿಕೊಂಡಿರುತ್ತೆ. ಅದರಂತೆ ನೆಮ್ಮದಿ ಪಟ್ಟುಕೊಂಡಿರುತ್ತೆ. ಅದರಂತೆ ಲಕ್ಷ್ಮಣನು ತಾನು ಸಿಂಹಾಸನ ಏರಿದರೆ ತನಗೆ ಸಂಬಂಧಪಟ್ಟದ್ದಲ್ಲ, ತನ್ನ ಕೆಲಸ ಕಾಯುವುದು ಮಾತ್ರ. ಆ ದೃಷ್ಟಿಯಿಂದ ರಾಮನ ಕಾವಲುಗಾರನಾಗಿ ಲಕ್ಷ್ಮಣ ತಾನು ನಿಂತ, ಭರತ ತಾನು ಸಿಂಹಾಸನ ಏರಿದ. ಇಂತಹ ರಾಮ ತಾನು ಲಕ್ಷ್ಮಣ ಭರತ ಶತ್ರುಘ್ನರಿಂದ ಕೂಡಿಕೊಂಡು ರಾಜ್ಯಭಾರದ ಕ್ರಮ. ಎಷ್ಟು ವರ್ಷ ರಾಮಚಂದ್ರನ ರಾಜ್ಯಭಾರ? ಆಚಾರ್ಯ ಮಧ್ವರಲ್ಲಿ ಕೇಳಿಬಿಟ್ರೆ 13,000, ವಾಲ್ಮೀಕಿ ಋಷಿಗಳಲ್ಲಿ ಕೇಳಿದ್ರೆ 11,000. 11,000ನೋ 13,000ನೋ? ಮಧ್ವರು ಸುಳ್ಳು ಹೇಳ್ತಾರೋ? ಇಲ್ಲ. ವಾಲ್ಮೀಕಿ ಋಷಿಗಳು ಸುಳ್ಳು ಹೇಳ್ತಾರೋ? ಇಲ್ಲ. ಆದ್ರೆ ಇಬ್ಬರನ್ನು ಸತ್ಯ ಮಾಡುವುದು ಹೇಗೆ? ಎರಡೂ ಸತ್ಯ ಅಂದ್ರು ಶಾಸ್ತ್ರಕಾರರು. ಹೇಗೆ ಎರಡೂ ಸತ್ಯ? ನಮ್ಮಲ್ಲಿ ವರ್ಷಗಳ ಗಣನೆ ಎಷ್ಟು ಕ್ರಮದಲ್ಲಿ ಉಂಟು? ನಮ್ಗೆ ಒಂದೇ ಕ್ರಮ ಗೊತ್ತು. ಸಂವತ್ಸರೆ 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 ಅಂತ ಇಷ್ಟ ಅಂತೇವೆ. ಶುಭಾನುನಾಮ ಸಂವತ್ಸರೆ ಅಂತ ಇಷ್ಟೇ ಅಂತೇವೆ. ಇಲ್ಲ, ವತ್ಸರಗಳು ಇಡಾವತ್ಸರ, ಪರಿವತ್ಸರ, ಅನುವತ್ಸರ, ವತ್ಸರ, ಸಂವತ್ಸರ, ಇಷ್ಟೆಲ್ಲ ಕ್ರಮಗಳು ಉಂಟು ಅಂತಾರೆ. ಯಾವುದನ್ನು ಯಾವ ಯಾವ ಶಬ್ದದಿಂದ ಕರೀಬೇಕು? ಇಡಾವತ್ಸರ ಅಂದ್ರೆ ಏನು? ಅನುವತ್ಸರ ಅಂದ್ರೆ ಏನು? ಸಂವತ್ಸರ, ವತ್ಸರ ಏನು? ಈ ಶಬ್ದಗಳಿಗೆ ಅರ್ಥ ಎಲ್ಲೆಲ್ಲಿ ಯಾವಾಗ ಪ್ರಯೋಗ ಮಾಡಬೇಕು? ಹಿರಿಯರೊಂದು ಮಾತಂದ್ರು, ನಕ್ಷತ್ರಗಳದ್ದು 27 ನಕ್ಷತ್ರಗಳ ಒಂದು ಗುಂಪು ಮುಗಿಯಿತೋ 1 ತಿಂಗಳು ಮುಗಿಯಿತು ಅಂತ ಅರ್ಥ.
ಎರಡನೇ ಆವೃತ್ತಿ ಮುಗಿಯಿತೋ 2 ತಿಂಗಳು ಮುಗಿಯಿತು ಅಂತ ಅರ್ಥ. ಹೀಗೆ 12 ಆವೃತ್ತಿ ಮುಗಿಯಿತೋ 12 ತಿಂಗಳು ಮುಗಿಯಿತು ಅಂತ ಅರ್ಥ. ಹಾಗಾದ್ರೆ ಅಶ್ವಿನಿಯಿಂದ ಆರಂಭಿಸಿಕೊಂಡು ರೇವತಿಯ ತನಕ ನಕ್ಷತ್ರಗಳ ತಿರುಗುವಿಕೆ 1 ಸಲ 2 ಸಲ 3 ಸಲ ಹೀಗೆ 12 ಸಲ ಆಯಿತು ಅಂತಂದ್ರೆ 12 ತಿಂಗಳಾಯಿತು, 1 ವರ್ಷ ಆಯಿತು. ಇದನ್ನು ಏನು ಅಂತ ಕರೀಬೇಕು? ಸಂವತ್ಸರೆ ಅಂತ ಕರೀಬೇಡಿ. ಈ ನಕ್ಷತ್ರ ಮಾನವನ್ನು ಸಂವತ್ಸರೆ ಅಂತ ಕರೀಬಾರದು, ಇದನ್ನು ಇಡಾವತ್ಸರ ಅಂತ ಕರೀಬೇಕು ಅಂತಂದ್ರು. ನಮ್ಮದು ಪಾಡ್ಯ ಬಿದಿಗೆ ತದಿಗೆ ಅಂತ ಹಿಡ್ಕೊಂಡು ನಾವು 1 ತಿಂಗಳು ಅಂತ ಲೆಕ್ಕ ಮಾಡೋರ್ದು ಇನ್ನು ಮುಗಿಲೇ ಇಲ್ಲ, ಇನ್ನು 3 ದಿವಸ ಬಾಕಿ ಉಂಟು, ಅಷ್ಟರೊಳಗೆ ಇದು 1 ತಿಂಗಳು ಆಯಿತು ಅಂತಾರೆ. 27 ದಿವಸಕ್ಕೇನೆ 1 ತಿಂಗಳು ಮುಗಿಯಿತು. ಪಾಡ್ಯ ಬಿದಿಗೆ ಅಂತ ಹಿಡ್ಕೊಂಡು ಲೆಕ್ಕ ಹಾಕುವುದಾದ್ರೆ 30 ದಿವಸ ಆಗಬೇಕು. ಆದ್ರೆ 30 ದಿವಸ ಆಗಲಿಕ್ಕೆ ಇನ್ನು 3 ದಿವಸ ಉಂಟು, ಅಷ್ಟರೊಳಗೆ 27 ದಿವಸಕ್ಕೇನೆ 1 ತಿಂಗಳಾಯಿತು. ಎರಡನೇ 27 ಮುಗಿದಾಗ ನಮ್ಮದು ತಿಥಿ ಪ್ರಕಾರ ಮುಗಿಲಿಕ್ಕೆ 6 ದಿವಸ ಉಂಟು. ಆದ್ರೂ ಇಲ್ಲಿ 2 ತಿಂಗಳು ಮುಗಿದಾಯಿತು. ಆದ್ರೆ ನಕ್ಷತ್ರ ಪ್ರಕಾರ ಲೆಕ್ಕ ಮಾಡಿಕೊಂಡು ಹೋಗುವಾಗ ಯಾರು ನಕ್ಷತ್ರ ಪ್ರಕಾರ ತಿಂಗಳನ್ನು ವರ್ಷವನ್ನು ಲೆಕ್ಕ ಹಾಕುತ್ತಾರೋ ಅವರು ಏನು ಹೇಳಬೇಕು ಅಂತಂದು ಬಿಟ್ರೆ ಇಡಾವತ್ಸರೆ ಅಂತ ಅನ್ನಬೇಕು. ಸಂವತ್ಸರೆ ವತ್ಸರೆ ಅನುವತ್ಸರೆ ಅಂತೆಲ್ಲ ಹೇಳುವುದಲ್ಲ, ಇಡಾವತ್ಸರೆ ಅಂತ ಹೇಳಬೇಕು. ಒಂದು ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ನಕ್ಷತ್ರ ಮಾನವು ಇತ್ತು ಅಂತಾರೆ. ನಮ್ಮ ವಾಲ್ಮೀಕಿ ಋಷಿಗಳು ಈ ದಿವಸ ರಾಮಚಂದ್ರನಿಗೆ ಕೊಟ್ಟದ್ದಿದ್ದರೆ ನಕ್ಷತ್ರಮಾನ ಪ್ರಕಾರ ಅಂತ. ಆಚಾರ್ಯ ಮಧ್ವರು ನಕ್ಷತ್ರಮಾನ ಪ್ರಕಾರ 13,000 ವರ್ಷ ಅಂತಂದ್ರು. ವಾಲ್ಮೀಕಿ ಋಷಿಗಳು ಮತ್ತೊಂದು ಪ್ರಕಾರ, ಯಾವ ತಿಂಗಳಿಗೆ ದಿವಸಗಳು ತುಂಬಾ ಉಂಟು ಅದನ್ನು ಇಟ್ಟುಕೊಂಡು ವಾಲ್ಮೀಕಿ ಋಷಿಗಳು 11,000 ಅಂತಂದ್ರು. 27ರಂತೆ ತೆಗೆದು ಬಿಟ್ರೆ ಬೇಗ ಹೋಗುತ್ತಲ್ಲ, ವರ್ಷನೂ ಬೇಗ ಆಗುತ್ತಲ್ಲ. ಆದ್ರಿಂದ ನಮಗೆ ಯಾರಾದಿಗಾದ್ರೂ ಬೇಗನೆ ಶತಮಾನ ಆಗಬೇಕು ಅಂತಾದ್ರೆ ನಕ್ಷತ್ರಮಾನ ಹಿಡಿದ್ರೆ ಸರಿ, ಶತಮಾನೋತ್ಸವ ಬೇಗ ಆಗುತ್ತೆ ಅಂತ ಮಾಡಿಕೊಳ್ಳಬಾರದು ಅಂತಿದೆ. ಬಿಟ್ರೆ ತಿಂಗಳಲ್ಲಿ 30-32 ದಿವಸಕ್ಕೂ 1 ತಿಂಗಳು ಅಂತ ಹೇಳುದುಂಟು, ಅದನ್ನು ಇಟ್ಟುಕೊಳ್ಳಿ ಅಂತಾರೆ. ಹಾಗಾದ್ರೆ ಇದನ್ನು ಏನು ಅಂತ ಕರೆದ್ರು? ಇಡಾವತ್ಸರ ಅಂತ ಕರೆದ್ರು. ಇನ್ನೊಂದುಂಟು ಅನುವತ್ಸರ ಅಂತ. ಯಾವುದೊಂದು ಅನುವತ್ಸರ ಅಂತ ಕರೆಯುವುದು? ಪಾಡ್ಯವನ್ನು ಆರಂಭ ಮಾಡಿಕೊಂಡು ಅಮಾವಾಸ್ಯೆಯ ತನಕ ಎಷ್ಟೇ ದಿವಸ ಬರಲಿ, ಕಮ್ಮಿ ಇರಲಿ ಜಾಸ್ತಿ ಇರಲಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಪಾಡ್ಯವನ್ನು ಆರಂಭ ಮಾಡಿಕೊಂಡು ಹುಣ್ಣಿಮೆಗೆ 15, ಮತ್ತೆ ಪುನಃ ಪಾಡ್ಯವನ್ನು ಆರಂಭ ಮಾಡಿಕೊಂಡು ಅಮಾವಾಸ್ಯೆಗೆ. ಹಾಗಾದ್ರೆ ಶುಕ್ಲ ಪಕ್ಷದ ಪಾಡ್ಯದಿಂದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತನಕ ಎಷ್ಟು ದಿವಸ ಆಯಿತು? 29, 30, 31. ಯಾಕೆ ಒಂದು ತಿಥಿ ಲೋಪ ಬಂದೀತು, ಮತ್ತೊಂದು ತಿಥಿ ಜಾಸ್ತಿ ಬಂದೀತು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಂತ ಪಾಡ್ಯದಿಂದ ಅಮಾವಾಸ್ಯೆಯ ತನಕ 1 ತಿಂಗಳು, ಪುನಃ ಪಾಡ್ಯದಿಂದ ಅಮಾವಾಸ್ಯೆ ತನಕ 2 ತಿಂಗಳು. ನಿಮ್ಮ ನಕ್ಷತ್ರ ಮಾನದಲ್ಲಿ ಅವಾಗ ತುಂಬಾ ಉರುಳಿ ಹೋಗಿರುತ್ತೆ. ಇದಕ್ಕೆ ಏನು ಅಂತ ಕರೀಬೇಕು? ಅನುವತ್ಸರೋ ಅಂತ ಕರೀಬೇಕು. ಇನ್ನೊಂದು ಏನು? 360 ದಿವಸ ಆದ್ರೆ 1 ವರ್ಷ ಆಯಿತು. ನಿಮ್ಮ ತಿಥಿ ಬಂತೋ ಹೋಯ್ತೋ, ನಕ್ಷತ್ರಗಳು ಎಷ್ಟು ಉರುಳಿತು ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ. 1, 2, 3, 4, 5, 6, 7, 8 ಅಂತ ಲೆಕ್ಕ ಮಾಡಿಕೊಂಡು ಹೋಗುವುದು. 30 ದಿವಸಕ್ಕೆ 1 ತಿಂಗಳು ಅಂತ ತೆಗೆದಿಡುವುದು. ಹೀಗೆ ತೆಗೀತಾ 360 ದಿವಸ ಆಯಿತೋ 1 ವರ್ಷ ಆಯಿತು. ತಿಥಿಗಳ ಪ್ರಕಾರ ಆಚೀತ ಆಗಿರ್ಬೋದು, ನಕ್ಷತ್ರದ ಪ್ರಕಾರ ಎಲ್ಲೋ ಹೋಗಿರ್ಬೋದು, ಅದೆಲ್ಲ ಗೊತ್ತಿಲ್ಲ. 1 ಅಂತ ಆರಂಭ ಮಾಡಿಕೊಂಡು 360 ತನಕ ಎಣಿಸಿದಾಗ 360 ದಿವಸ ಎಲ್ಲಿಗೆ ಆಗುತ್ತೋ ನಿಮ್ದು ಪಾಲ್ಗುಣ ಪೂರ್ತಿ ಮುಗಿಬೇಕಾಗಿರೂ ಇಲ್ಲ, ಅಥವಾ ಚೈತ್ರದಲ್ಲಿ ಸ್ವಲ್ಪ ದಿವಸ ಬಂದಿರಲೂಬಹುದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. 360 ದಿವಸ ಆಯಿತು ಅಂತಂದ್ರೆ ಇದು 1 ವರ್ಷ. ಇದನ್ನು ಏನು ಅಂತ ಕರೆದ್ರು? ವತ್ಸರೆ. ಬರೇ ವತ್ಸರ ಅಂತ ಕರೀಬೇಕು, ಸಂವತ್ಸರ ಅಂತ ಹೇಳಬಾರದು. ಅನುವತ್ಸರ ಇಡಾವತ್ಸರ ಅಂತ ಹೇಳಬಾರದು, ವತ್ಸರೆ ಅಂತ ಇಷ್ಟೇ ಹೇಳಬೇಕು. ಇನ್ನೊಂದು ಪರಿವತ್ಸರ. ಏನದು ಪರಿವತ್ಸರ? ಗುರು ಮೇಷದಲ್ಲಿ ಇದ್ದವ ಹೊರಟು ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಅಂತ ಹೀಗೆ ಸುತ್ತುತ್ತಾ ಎಲ್ಲಿಗೆ ಬಂದ? ಮೀನಕ್ಕೆ ಬಂದರೆ 1 ವರ್ಷ ಆಯ್ತು. ಯಾಕೆ? ಗುರು ಒಂದೊಂದು ರಾಶಿಯಲ್ಲಿ 1 ವರ್ಷ ಇದ್ದಾನೆ ಅಂತ ಲೆಕ್ಕ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಾಗ 1 ರಾಶಿಯಲ್ಲಿ 1 ವರ್ಷ ಇರ್ತಾನೆ. ದಿವಸ ಎಷ್ಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅವನದ್ದು ಚಲನೆಯಲ್ಲಿ ಹಿಂದೆ ಮುಂದೆ ಎಲ್ಲ ಆಗುವುದುಂಟು, ಅವನ ವಕ್ರಗತಿ ಅಂತೆಲ್ಲ ಹೇಳುವುದುಂಟು. ಅಂತೂ ಹಿಂದೆ ಮುಂದೆ ಚಲನೆ. ನಿಮ್ಮ ತಿಥಿ ಮುಗಿದಿರಬಹುದು, ಜಾಸ್ತಿ ಆಗಿರ್ಬೋದು, ನಕ್ಷತ್ರಗಳ ಪ್ರಕಾರ ಕಮ್ಮಿ ಇರಬಹುದು, ಜಾಸ್ತಿ ಆಗಿರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. 1 ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಹೋದ್ನೋ 1 ವರ್ಷ ಆಯ್ತು. ಇದನ್ನು ಪರಿವತ್ಸರ ಅಂತ ಕರೆದ್ರು. ಇನ್ನು ಉಳಿದದ್ದು 1 ಸಂವತ್ಸರ. ಯಾವಾಗ?
ಸಂಕ್ರಮಣದಿಂದ ಸಂಕ್ರಮಣಕ್ಕೆ ತಿಂಗಳು ಅಂತ ಲೆಕ್ಕ ಮಾಡಿಕೊಂಡು 12 ಸಂಕ್ರಮಗಳು ಆಯಿತೋ 1 ವರ್ಷ ಆಯಿತು. ಮೇಷ ಸಂಕ್ರಾಂತಿಯಿಂದ ಆರಂಭ ಮಾಡಿಕೊಂಡು ಮೀನ ಸಂಕ್ರಾಂತಿ ತನಕ 12 ಸಂಕ್ರಾಂತಿಗಳು ಬಂತೋ ಸರಿ, ವರ್ಷ ಆಯಿತು. ನಿಮ್ಮದು ತಿಥಿ ಗೊತ್ತಿಲ್ಲ, ಗುರು ಎಲ್ಲಿದ್ದಾನೆ ಅದೆಲ್ಲ ನೋಡ್ಲಿಕ್ಕೆ ಹೋಗುವುದಿಲ್ಲ. ನಮ್ಗಂತೂ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ, ಮೇಷ ಸಂಕ್ರಾಂತಿಯಿಂದ ಮೀನ ಸಂಕ್ರಾಂತಿ ತನಕ ಆಗಿಬಿಟ್ರೆ ಸಾಕು, 1 ವರ್ಷ ಆಯಿತು. ಇದನ್ನು ಏನು ಅಂತ ಕರೀಬೇಕು? ಸಂವತ್ಸರೆ ಅಂತ ಕರೀಬೇಕು. ಈಗ ಇಷ್ಟೇ ಹೇಳಿದೆ, ಪೂರ್ತಿ ಬಿಡಿಸ್ಲಿಕ್ಕೆ ಹೋದ್ರೆ ಸ್ವಲ್ಪ ಗೊಂದಲಕ್ಕೆ ಬೀಳ್ತೀರಿ. ಆದ್ರೂ ಬಿಡಿಸಿ ಬಿಡೋಣ, ಹೇಳಿ ಬಿಡೋಣ. ಏನು ಗೊಂದಲ ಗೊತ್ತೋ? ನೀವೆಲ್ಲ ಯಾರು ಮಾಧ್ವರು ಅಂತ ಅಲ್ಲ, ಅದು ಗೊತ್ತು ನನಗೆ, ಮಾಧ್ವರು ಅಂತ ಗೊತ್ತು. ನಾನು ಯಾವುದನ್ನು ಕೇಳಲಿಕ್ಕೆ ಹೋಗಿದ್ದು, ನೀವು ಯಾವ ರೀತಿಯಲ್ಲಿ ವರ್ಷ ಲೆಕ್ಕ ಇಟ್ಟುಕೊಳ್ಳುವವರು ಅಂತ ಕೇಳಲಿಕ್ಕೆ ಹೋದದ್ದು. ಎಲ್ಲ ತಿಥಿ ಕ್ರಮದಲ್ಲಿ ಲೆಕ್ಕ ಅಲ್ವ ತಾನೆ? ಚೈತ್ರದ ಪಾಡ್ಯದಿಂದ ಚೈತ್ರದ ಅಮಾವಾಸ್ಯೆ ತನಕ ಆದ್ರೆ 1 ತಿಂಗಳು, ವೈಶಾಖದ ಪಾಡ್ಯದಿಂದ ವೈಶಾಖದ ಅಮಾವಾಸ್ಯೆ ತನಕ ಆದ್ರೆ 2 ತಿಂಗಳು ಅಂತ ಲೆಕ್ಕ ಹಿಡ್ಕೊಂಡು ಹೋಗುವವರಲ್ಲೋ. ಹಾಗೆ ಆಗಿ ಚೈತ್ರದ ಪಾಡ್ಯದಿಂದ ಪಾಲ್ಗುಣದ ಅಮಾವಾಸ್ಯೆ ಆಯಿತು ಅಂತಂದ್ರೆ ವರ್ಷ ಆಯಿತು. ಪುನಃ ಚೈತ್ರದ ಪಾಡ್ಯ ಬಂದಾಗ ಯುಗಾದಿ ಅಂತ ಹೇಳ್ತೀರಲ್ಲ, ತಿಥಿ ಲೆಕ್ಕದಲ್ಲಿ ನೀವು ಲೆಕ್ಕ ವರ್ಷ ಲೆಕ್ಕ ಮಾಡುವವರು ತಾನೆ. ಹಾಗಾದ್ರೆ ಏನು ಹೇಳಬೇಕು ನೀವು? ಸುಬಾನುನಾಮ ಹೇಳ್ತೀರಾ ಯಾರಾದ್ರೂ? ನೀವು ಸುಬಾನುನಾಮ ಸಂವತ್ಸರೆ ಅಂತಲೇ ಹೇಳುವುದಲ್ವಾ? ಏನ್ ಹೇಳಬೇಕು? ಸುಬಾನುನಾಮ ಅನುವತ್ಸರೆ ಅಂತ ಹೇಳಬೇಕಲ್ಲ. ಯಾಕೆ? ತಿಥಿ ಪ್ರಕಾರ ತಿಂಗಳು ಲೆಕ್ಕ ಹಾಕುವವರಲ್ವ ನೀವೆಲ್ಲ. ಸಂವತ್ಸರೆ ಅಂತ ಯಾರು ಹೇಳಬೇಕು? ನಾವು ಹೇಳಬೇಕು. ಯಾಕೆ? ನಾವು ಸಂಕ್ರಮಣ ಪ್ರಕಾರ ಲೆಕ್ಕ ಇಟ್ಟುಕೊಳ್ಳುವವರು. ದಕ್ಷಿಣ ಕನ್ನಡದವರು ಘಟ್ಟದ ಕೆಳಗಿನವರು ಸಂಕ್ರಮಣ ಪ್ರಕಾರ ಲೆಕ್ಕ ಇಟ್ಟುಕೊಳ್ಳುವವರು, ದಕ್ಷಿಣದ ಘಟ್ಟದ ಮೇಲವರು ತಿಥಿ ಪ್ರಕಾರ ಲೆಕ್ಕ ಇಟ್ಟುಕೊಳ್ಳುವವರು. ತಿಥಿ ಪ್ರಕಾರ ಯಾರು ವರ್ಷ ಲೆಕ್ಕ ಹಾಕ್ತಾರೋ ಅವರು ಅನುವತ್ಸರೆ ಅಂತ ಹೇಳಬೇಕು, ಸಂಕ್ರಮಣದ ಪ್ರಕಾರ ಲೆಕ್ಕ ಇಟ್ಟುಕೊಳ್ಳುವವರು ಸಂವತ್ಸರೆ ಅಂತ ಹೇಳಬೇಕು. ಆದರೆ ನಾವು ನೀವೆಲ್ಲ ಸೇರಿ ಹೊಂದಾಣಿಕೆ ಮಾಡಿಕೊಂಡು ಸಂವತ್ಸರೆ ಅಂತ ಹೇಳಿ, ಅದು ತಿಥಿ ಆಗಲಿ ಸಂಕ್ರಮಣ ಆಗಲಿ. ಈ ವರ್ಷದ್ದೇ ತೆಗೆದು ನೋಡಿದರೆ ನಿಮಗೆ ಯುಗಾದಿ ಯಾವಾಗ ಬಂದಿತ್ತು? ಏಪ್ರಿಲ್ 2ನೇ ದಿನಾಂಕದಂದು ನಿಮಗೆ ಯುಗಾದಿ ಬಂದಿತ್ತು. ನಮಗೆ ಆ ದಿವಸ ಯುಗಾದಿ ಆಗಿರಲಿಲ್ಲ. ನಮಗೆ ಯುಗಾದಿ ಯಾವಾಗ? ಅದೇ ಏಪ್ರಿಲ್ ತಿಂಗಳಲ್ಲಿ 15ನೇ ದಿನಾಂಕ ನಮಗೆ ಯುಗಾದಿ. ಯಾಕೆ? 14ಕ್ಕೆ ಸಂಕ್ರಮಣ ಬಂದಿತ್ತು, 15ಕ್ಕೆ ಯುಗಾದಿ. ನಾವು ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಲೆಕ್ಕ ಹಾಕುವವರು. ಯಾರು ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಲೆಕ್ಕ ಹಾಕ್ತಾರೋ ಅವರು ಸುಬಾನುನಾಮ ಸಂವತ್ಸರೇ ಅಂತಂದ್ರೆ. ಅದು ನಮ್ಮಲ್ಲಿ ಮಾಧ್ಯರಲ್ಲಿ ಜಗಳ ಪಗಳ ಬೇಡ ಅಂತ ಹೇಳಿಕೊಂಡು ನಾವು ಎಲ್ಲರೂ ಕೂಡ ಸಂವತ್ಸರೇ ಅಂತ ಹೇಳ್ತಾ ಇದ್ದೇವೆ. ಅಂತೂ ಇಷ್ಟು ರೀತಿಯಲ್ಲಿ ವರ್ಷಗಳ ಗಣನೆ ಉಂಟು. ಆಚಾರ್ಯ ಮಧ್ವರು ನಕ್ಷತ್ರಗಳ ಪ್ರಕಾರ ವರ್ಷ ಗಣನೆ ಮಾಡಿ 13,000 ಅಂತಂದ್ರು. ವಾಲ್ಮೀಕಿ ಋಷಿಗಳು ಪ್ರಾಯಶಃ ತಿಥಿ ಪ್ರಕಾರನೋ ಸಂಕ್ರಾಂತಿ ಪ್ರಕಾರನೋ ಲೆಕ್ಕ ಮಾಡಿ 11,000 ಅಂತಂದ್ರು. ಈ ರೀತಿಯಲ್ಲಿ 11, 13 ಎರಡೂ ಸಹಜ ಅಂತಾರೆ, ಎರಡೂ ಸರಿ ಅಂತಾರೆ. ಪ್ರಾಯಶಃ ಇಂತಹ ಲೆಕ್ಕಗಳು ಉಂಟು ಅಂತ ತಿಳಿಸಲೋಸುಗವೇ ಆಚಾರ್ಯ ಮಧ್ವರು 13,000 ಅಂತ ಹೇಳಿದ್ದು. ವರ್ಷದ ಲೆಕ್ಕವನ್ನು ಒಂದೇ ಕ್ರಮದಲ್ಲಿ ಇಟ್ಟುಕೊಳ್ಳಬಾರದು, ನಾನಾ ಮುಖದಿಂದ ಇಟ್ಟುಕೊಳ್ಳಬೇಕು. ಚಾಂದ್ರಮಾನ, ಸೌರಮಾನ, ನಕ್ಷತ್ರಮಾನ, ಬಾರ್ಹಸ್ಪತ್ಯಮಾನ ಅಂತ ಈ ರೀತಿ ಇಟ್ಟುಕೊಳ್ಳಬೇಕು ಅಂತ ತಿಳಿಸಲೋಸುಗ ಮಧ್ವರು. ಯದ್ಯಪಿ ವಾಲ್ಮೀಕಿ ರಾಮಾಯಣ ಮಧ್ವರು ನೋಡಿರುವುದಿಲ್ಲೋ, ನೋಡಿರ್ತಾರೆ. ಆದ್ರೂ ಇಂತಹ ಕ್ರಮ ಇದೆ ಅಂತ ತಿಳಿಸಲೋಸುಗ ತಾನು ನಕ್ಷತ್ರಮಾನದಲ್ಲಿ ಹೇಳಿ ನಮಗೂ ದಾರಿ ಹಾಕಿ ಕೊಟ್ಟರು. ಆದ್ದರಿಂದ ನಮ್ಮಲ್ಲಿ ಒಂದು ಚಾಲ್ತಿಯಲ್ಲಿ ಉಂಟು. ಏನು? ಒಬ್ಬ ವ್ಯಕ್ತಿಗೆ 96 ತುಂಬಿದ್ರೆ ಶತಮಾನೋತ್ಸವ ಮಾಡುತ್ತಾರೆ. ಯಾಕೆ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಸ್ವಾಮಿ, ಶತಮಾನೋತ್ಸವ ಆಗಬೇಕಾದ್ರೆ 100 ವರ್ಷ ತುಂಬಬೇಡ. ಅದಕ್ಕಂದ್ರು ಚಾಂದ್ರಮಾನದಲ್ಲಿ ಬಂದಿರತಕ್ಕಂಥ ಅಧಿಕ ಮಾಸಗಳನ್ನೆಲ್ಲ ಸೇರಿಸಿದ್ರು. ಸೇರಿಸಿ 100 ವರ್ಷ ಆಗಬೇಕಾದ್ರೆ ಎಷ್ಟು ತಿಂಗಳಾಗಬೇಕು ಅಷ್ಟು ತಿಂಗಳನ್ನು ಮಾಡಿಬಿಟ್ರು. ಯಾಕೆ? ಅಧಿಕ ಮಾಸದ ತಿಂಗಳುಗಳನ್ನೆಲ್ಲ ಸೇರಿಸಿ. ಆದ್ದರಿಂದ ಉಂಟಲ್ಲ, ನಮ್ಮಲ್ಲಿ ಚಾಲ್ತಿಯಲ್ಲಿ ಉಂಟಲ್ಲ. ಆ ದೃಷ್ಟಿಯಲ್ಲಿ ಆಚಾರ್ಯ ಮಧ್ವರು 13,000 ಅಂತ ಹೇಳಿ ಹೀಗೆ ರಾಮಚಂದ್ರ ತಾನು ಭರತ ಶತ್ರುಘ್ನಾಗರ್ದಿಗಳಿಂದ ಕೂಡಿಕೊಂಡು ರಾಜ್ಯಭಾರ ಮಾಡಿದ. ರಾಮರಾಜ್ಯ ಆಯಿತು. ಮೊದಲು ಭರತನಿಗೆ ರಾಜ್ಯ, ಆಮೇಲೆ ಶತ್ರುಘ್ನನಿಗೆ ರಾಜ್ಯ. ರಾಜ್ಯದಲ್ಲಿ ಮೊದಲು ಕೂಡಿಸಿದ್ದು ಭರತನನ್ನು, ಶತ್ರುಘ್ನನು ಬೇರೆ ಒಂದು ಕಡೆ ರಾಜ್ಯದಲ್ಲಿ ಕೂಡಿಸಿದ. ಲಕ್ಷ್ಮಣನಿಗೆ ಏನು ಕೆಲಸ? ಭರತ ಯುವರಾಜ,
ಶತ್ರುಘ್ನ ಮತ್ತೊಂದು ಕಡೆಯಲ್ಲಿ ರಾಜ. ಲಕ್ಷ್ಮಣನ ಕೆಲಸ ಏನು? ಸೀತೆಯನ್ನು ಕಾಡಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಬಿಟ್ಟು ಬರುವುದು ಮಾತ್ರ ಲಕ್ಷ್ಮಣನ ಕೆಲಸ, ಮತ್ತೇನಿಲ್ಲ. ಅದ್ಯಾಕೆ ಅವನ ಮೂಲಕ ಕೊಟ್ಟು ಕಳಿಸಿದ್ದು, ಲಕ್ಷ್ಮಣನ ಮೂಲಕ ಕೊಟ್ಟು ಕಳಿಸಿದ್ದು? ಸೀತೆಯನ್ನು ಕಾದುಕೊಂಡು ಇರು ಅಂತಂದ್ರೆ ಕಾದುಕೊಂಡಿರ್ಲಿಕ್ಕಾಗಿಲ್ಲಲ್ಲ, ಹಾಗಾದ್ರೆ ಬಿಟ್ಟಾದ್ರೂ ಬಾ ಅಂತ ಕಳಿಸಿಕೊಟ್ಟಾನು ಏನು? ಎಲ್ಲಿ ಹೇಳಿದ್ದ ಕಾದುಕೊಂಡಿರು ಅಂತ? ಎಲ್ಲಿ ಹೇಳಿದ್ದ? ಜಿಂಕೆ ಬಂದಾಗ ಕಾಡಲ್ಲಿ ಮಾರೀಚ ಜಿಂಕೆಯಾಗಿ ಬಂದಾಗ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ್ದ, ಸೀತೆಯನ್ನು ಕಾದುಕೊಂಡಿರು, ನಾನು ಜಿಂಕೆಯ ಹಿಂದೆ ಓಡ್ತೇನೆ ಅಂತ. ಲಕ್ಷ್ಮಣ ಏನು ಮಾಡಿದ? ಇದ್ದ, ಸ್ವಲ್ಪ ಹೊತ್ತು ಇದ್ದ. ನಂತರದಲ್ಲಿ ಯಾವಾಗ ರಾಮಚಂದ್ರ ದೂರ ಆದನೋ ಸೀತೆಯ ಮಾತನ್ನು ಕೇಳಿಸಿಕೊಂಡ, ರಾಮಚಂದ್ರನ ಹಿಂದೆ ಹೋದ, ಜಿಂಕೆಯನ್ನು ಅರಸಿಕೊಂಡು ತಾನೂ ಹೋದ. ಹಾಗಾದ್ರೆ ರಾಮಚಂದ್ರ ಹೇಳಿದ ಮಾತು ಇಲ್ಲ ಅಲ್ಲ, ಸೀತೆಯ ಮಾತೇ ಮುಂದೆ ಬಂತಲ್ಲ, ಅಲ್ಲಿಂದ ನಮ್ಮಲ್ಲಿ ಚಾಲ್ತಿ ಬಂತಂತೆ. ಪಂಡಿತರು ಏನಾದ್ರೂ ಹೇಳಿದ್ರೆ ಕೇಳುವ ಪ್ರಸಂಗ ನಮ್ಮಲ್ಲಿಲ್ಲ, ದುಡ್ಡಿದ್ದವರು ಹೇಳಿದ್ರೆ ಕೇಳುವ ಪ್ರಸಂಗ ಬಂತು. ಸೀತೆ ದುಡ್ಡಿನ ಅಭಿಮಾನಿ, ಅವಳು ಹೇಳಿದ್ದನ್ನು ಲಕ್ಷ್ಮಣ ಕೇಳಿದ, ದೇವರು ಹೇಳಿದ್ದನ್ನು ಕೇಳಲಿಲ್ಲ ಅಂತಾರೆ. ರಾಮಚಂದ್ರ ಅಂದ ಅಂತೆ, ನಾನು ನಿನಗೆ ವಹಿಸಿಕೊಟ್ಟ ಕೆಲಸವನ್ನು ಮಾಡಿಲ್ಲ, ಸೀತೆಯನ್ನು ಕಾದುಕೊಂಡಿರೋ ನಿನಗೆ ಅಂದಿದ್ದೆ, ಮಾಡಿಲ್ಲ, ಹಾಗಾದ್ರೆ ಸೀತೆಯನ್ನು ಬಿಟ್ಟಾದ್ರೂ ಬಾ, ಆ ಕೆಲಸವನ್ನಾದ್ರೂ ಮಾಡ್ತಾದ್ರೂ ನೋಡೋಣ ಅಂತ ಲಕ್ಷ್ಮಣ ಅದಕ್ಕೋಸ್ಕರ ಮೀಸಲಾಗಿಟ್ನೋ ಏನು. ಆದ್ದರಿಂದ ಭಗವಂತ ನಮಗೆ ನಮ್ಮ ಜೀವನದಲ್ಲಿ ಬ್ರಾಹ್ಮಣರಾಗಿರುವಾಗ ನಮಗೆ ವಹಿಸಿಕೊಟ್ಟಿರತಕ್ಕಂತಹ ಕೆಲಸ ಅಧ್ಯಯನ 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 ಅಧ್ಯಾಪನ. ಅಧ್ಯಯನ ಅಧ್ಯಾಪನ ಮಾಡುವ ಮೂಲಕ ವೈದಿಕ ಸಾಹಿತ್ಯಕ್ಕೆ ಅಭಿಮಾನಿನಿಯಾದ, ಶ್ರುತಿ ಕಥೆಗಳಿಗೆ ಅಭಿಮಾನಿನಿಯಾದ ಸೀತೆಯನ್ನು ಕಾದುಕೊಂಡಿರುವುದು ನಮ್ಮ ನಿಮ್ಮ ಕೆಲಸ, ಲಕ್ಷ್ಮಣನಂತಿರತಕ್ಕಂತಹ ನಮ್ಮ ನಿಮ್ಮ ಕೆಲಸ. ಈ ಕೆಲಸ ನಾವು ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಸೀತೆಯನ್ನು ನಮ್ಮಿಂದ ಅಗಲುವಂತೆ ಮಾಡ್ತಾನೆ ಅಂತಾರೆ. ಸೀತೆಯನ್ನು ಅಗಲುವಂತೆ ಮಾಡುವುದು ಅಂತಂದ್ರೆ 4 ಅಕ್ಷರ ನಮಗೆ ಬಾರದಂತೆ ಮಾಡುವುದಂದ್ರೆ ಒಂದೇ ಅರ್ಥ. ಆದ್ದರಿಂದ ಲಕ್ಷ್ಮಿಯ ಮಾತನ್ನು ಕೇಳದೆ ರಾಮಚಂದ್ರನ ಮಾತನ್ನು ಕೇಳಿ ಸೀತೆಯನ್ನು ನಮ್ಮ ಜೀವನದಲ್ಲಿ ಕಾದುಕೊಂಡು ಮಾಡತಕ್ಕಂತಹ ಕೆಲಸ ನಮಗೆ ಸೇರಿದ್ದೆನ್ನುವುದನ್ನು ತಿಳಿಸಿಕೊಟ್ಟು, ಶತ್ರುಘ್ನನಿಂದ ಮತ್ತೊಂದು ಕಡೆಯಲ್ಲಿ ಒಬ್ಬ ರಾಕ್ಷಸನನ್ನು ಕೊಲ್ಲಿಸಿ ಅವನಿಗೆ ರಾಜ್ಯ. ಮೊದಲು ಭರತನಿಗೆ ರಾಜ್ಯ, ಆಮೇಲೆ ಶತ್ರುಘ್ನನಿಗೆ ರಾಜ್ಯ. ಮೊದಲು ಭರತನನ್ನು ರಾಜ್ಯಕ್ಕೆ ಸೇರಿಸಿಕೊಂಡ, ಆಮೇಲೆ ಶತ್ರುಘ್ನನನ್ನು ಸೇರಿಸಿಕೊಂಡ. ಏನಿದರ ಹಿನ್ನೆಲೆ ಏನು? ನಮ್ಮ ನಿಮ್ಮ ಶರೀರವೆಂಬ ಅಯೋಧ್ಯೆಯಲ್ಲಿ ರಾಜ್ಯ ಇದೊಂದು. ಮೊದಲು ಯಾರನ್ನು ಸೇರಿಸಿಕೊಳ್ಬೇಕು? ಭರತನನ್ನು, ಆಮೇಲೆ ಶತ್ರುಘ್ನನನ್ನು. ಏನರ್ಥ? ಮುದ್ರಾಧಾರ ಮಾಡಿಕೊಳ್ಳುವಾಗ ಮೊದಲು ಯಾವ ಮುದ್ರೆ ಹಚ್ಚಿಕೊಳ್ಳಬೇಕು? ಮೊದಲು ಚಕ್ರ ಹಚ್ಚಿಕೊಳ್ಳಬೇಕು, ಆಮೇಲೆ ಶಂಖ ಹಚ್ಚಿಕೊಳ್ಳಬೇಕು. ನಾವೇನ್ ಮಾಡ್ತೇವೆ? ಸ್ವಾಮಿಗಳ ಕೈಯಲ್ಲಿ ಏನುಂಟು ನಾವು ಕೈ ಕೊಡ್ತೇವೆ. ಇಲ್ಲ, ನಿಜವಾದ ಕ್ರಮ ಆದ್ರೆ ಹಾಗೆ. ಸುದರ್ಶನ ಮಹಾಜ್ವಾಲ ಅಂತಲೇ ಮೊದಲು, ಆಮೇಲೆ ಪಾಂಚಜನ್ಯ ನಿಜಧ್ವಾನ ಅಂತ. ಹಾಗಾದ್ರೆ ಮೊದಲು ಭರತ, ಭರತನ ಚಕ್ರದ ಅಭಿಮಾನಿ, ಮೊದಲು ಭರತ, ಆಮೇಲೆ ಶತ್ರುಘ್ನ. ರಾಮಚಂದ್ರ ಅದಕ್ಕೋಸ್ಕರನೇ ಮೊದಲು ಭರತನಿಗೆ ರಾಜ್ಯ ಕೊಟ್ಟ, ಭರತನನ್ನು ರಾಜ್ಯಕ್ಕೆ ಎಳ್ಕೊಂಡ. ಭರತ ಅಂದ್ರೆ ಚಕ್ರ, ಮೊದಲು ಚಕ್ರವನ್ನು ಬಲಕ್ಕೆ ಎಳಕೊಂಡ, ಆಮೇಲೆ ಶಂಖವನ್ನು ಎಡಕ್ಕೆ ಎಳಕೊಂಡ. ಏನೋ ತುಂಬಾ ಜನ ಇರುವಾಗ ಅದೊಂದು ಬೇರೆ ವಿಚಾರ, ಅದೆಲ್ಲ ಸಾಧ್ಯ ಆಗತಕ್ಕದ್ದಲ್ಲ. ನಾವಾದ್ರೂ ಮುದ್ರೆ ಹಚ್ಚಿಕೊಳ್ಳುವಾಗ ಆರಂಭದ ದಿವಸ ಅಂದಿದ್ದೆ, ಮುದ್ರೆ ಬಗ್ಗೆ ಅಂದಿದ್ದೆ, ನಾವು ಕೈಗೆ ಸಿಕ್ಕಿದ ಮುದ್ರೆಯನ್ನು ಹಚ್ಚಿಕೊಂಡು ಬಿಡ್ತೇವೆ. ಅಲ್ಲ, ವಿಚಾರ ಮಾಡಿ ಮೊದಲು ಚಕ್ರವನ್ನು ಹಚ್ಚಿಕೊಂಡು ಆಮೇಲೆ ಶಂಖ. ಮೊದಲು ಬಲ ನಂತರ ಎಡ, ಮೊದಲು ಎಡ ನಂತರ ಬಲ. ಯಾರಿಗೆ ಗೊತ್ತಾ? ಆಂಗ್ಲರಿಗೆ ಮಾತ್ರ. ನಮ್ಗೆ ಅದು ಧಾಟಿಯಲ್ಲಿ ಬಂತು, ಆದ್ರಿಂದ ನಮ್ಮಲ್ಲಿ ಕೂಡ ಮೊದಲು ಎಡ ಮತ್ತೆ ಬಲ ಅಂತ ಬಂತು. ನಿಜವಾಗಿ ಕ್ರಮ ಮೊದಲು ಬಲ ಮತ್ತೆ ಎಡ. ಅದು ಎಲ್ಲಿ ಬಂತು? ಮೊದಲು ಎಡ ಮತ್ತೆ ಬಲ ಅಂತ ನಮ್ಗೆ ಆ ಚಾಲ್ತಿ, ಆ ಸಂಪ್ರದಾಯ ಆಂಗ್ಲರಿಂದ ಎಲ್ಲಿಗೆ ಬಂತು? ಸ್ವಲ್ಪ ಆಂಗ್ಲ ಭಾಷೆ ಮಾತಾಡೋದಾದ್ರೆ ರೈಟ್ ಲೆಫ್ಟ್ ಅಂತಲ್ಲ, ಲೆಫ್ಟ್ ರೈಟ್ ಅಂತಲೇ ಇರುತ್ತೆ. ತಪ್ಪಲ್ವೋ ಇದು? ನಮಗೆ ನಮ್ಮದೇ ಒಂದು ಸಂಸ್ಕೃತಿ ಇಲ್ವೋ? ರಾಮಚಂದ್ರ ಆ ಸಂಸ್ಕೃತಿಯನ್ನು ಹಾಕಿಕೊಟ್ಟ. ಮೊದಲು ಚಕ್ರ, ಆಮೇಲೆ ಶಂಖ, ಮೊದಲು ಬಲ, ಆಮೇಲೆ ಎಡ ಎನ್ನತಕ್ಕಂತಹ ಸಂಸ್ಕೃತಿಯನ್ನು ಸಮಾಜಕ್ಕೆ ಭರತ ಶತ್ರುಘ್ನರಿಗೆ ರಾಜ್ಯ ಕೊಡುವ ಮೂಲಕ ರಾಮಚಂದ್ರ ಸಮಾಜಕ್ಕೆ ತೋರಿಸಿಕೊಟ್ಟು, ನಮ್ಮ ಜೀವನದಲ್ಲಿ ಮೊದಲು ಬಲ, ಮೊದಲು ಚಕ್ರವನ್ನು ಸ್ವೀಕಾರ, ಮೊದಲು ಸುದರ್ಶನ ಸ್ವೀಕಾರ ಮಾಡಬೇಕು, ಆಮೇಲೆ ನಾವು ಶಂಖವನ್ನು ಸ್ವೀಕಾರ ಮಾಡಬೇಕು ಅಂತ ತಿಳಿಸಿಕೊಟ್ಟು, ಇದು ಉತ್ತರಕಾಂಡದ ರಾಮಾಯಣವನ್ನು 3 ದಿವಸಗಳ ಕಾಲ ಈ ಚಾತುರ್ಮಾಸ್ಯದಲ್ಲಿ ಇಲ್ಲಿ ನಾವು ಸೇರಿಕೊಂಡು, ಆರಂಭದ ದಿವಸದಲ್ಲಿ ನಾನು ಹೇಳಿದಂತೆ ಬೆಂಗಳೂರಲ್ಲಿ ಯಾಕೆ ಚಾತುರ್ಮಾಸ್ಯ ಕೂಡುವುದು ಅಂತ ಪರ್ಯಾಯದ ಪೂರ್ವಭಾವವಾಗಿ ಉಡುಪಿ ಸ್ವಾಮಿಗಳು ಬೆಂಗಳೂರಲ್ಲಿ ಚಾತುರ್ಮಾಸ್ಯ ಕೊಡ್ತಾರೆ. ಯಾಕೆ ಕೊಡ್ತಾರೆ?
ಯಾವತ್ತೋ ಒಂದು ಜನರು ಕಲ್ಪನೆ ಮಾಡಿದ್ದಾರೆ, ಅದು ಅಲ್ಲ ಅಂತ ಆರಂಭದ ದಿವಸ ಹೇಳಿದ್ದೆ. ಮತ್ತೆ ಯಾಕೆ ಕೂಡುತ್ತಾರೆ? ಯಾಕೂ ಅಲ್ಲ. ಸ್ವಾಮಿಗಳು ಉಡುಪಿಯಲ್ಲಿ ಸರ್ವಜ್ಞ ಸಿಂಹಾಸನ ಆರೋಹಣ ಮಾಡುವಾಗ ಸಮಾನ ಮನಸ್ಕರು ಇದ್ದರೆ ಸ್ವಾಮಿಗಳ ಕಾರ್ಯಕ್ರಮ ನಿರ್ವಿಘ್ನವಾಗಿ 2 ವರ್ಷ ನಡೆಯುತ್ತೆ. ಆ ಸಮಾನ ಮನಸ್ಕರು ತುಂಬ ಎಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರೆ. ಅದಕ್ಕೋಸ್ಕರ ಸ್ವಾಮಿಗಳು ಬೆಂಗಳೂರಿಗೆ ಬರ್ತಾರೆ. ನಮ್ಮ ಬೆಂಗಳೂರು ಏನಾಗಿದೆ ಅಂತಂದ್ರೆ ಬರೇ ಸಂಸ್ಕೃತ ರಾಜಧಾನಿ ಅಲ್ಲ, ತತ್ವಜ್ಞಾನದ ರಾಜಧಾನಿ. ಸಮಸ್ತ ಮಾಧ್ವರಿಗೂ ಕೇಂದ್ರ ಉಡುಪಿ. ಆದ್ದರಿಂದ ಅಂತಹ ಉಡುಪಿಯಲ್ಲಿ ಮಹತ್ವದ ಕಾರ್ಯಭಾರ ವಹಿಸಿಕೊಳ್ಳುವಾಗ ಯಾರು ಇರಬೇಕು ಜೊತೆಗೆ? ಆ ಮಧ್ವರ ಚಿಂತನೆ ಉಳ್ಳವರೇ ಬಹಳಷ್ಟು ಜನ ಇದ್ದರೆ ಆವಾಗ ಆ ರಥದ ಹಗ್ಗ ಹಿಡಿದಾಗ ಸುಲಭದಲ್ಲಿ ರಥ ಬರುತ್ತೆ. ಆ ದೃಷ್ಟಿಯಿಂದ ಬೆಂಗಳೂರಲ್ಲಿ ಚಾತುರ್ಮಾಸ್ಯಕ್ಕೆ ಸಂಕಲ್ಪ ಮಾಡಿದ್ದೇವೆ. ಸಮಸ್ತ ಮಾಧ್ವ ಜನತೆ ಶ್ರೋತೃಗಳಾಗಿ ಏನು ಮಾಡ್ತಾರೆ? ವಿಷಯ ಸಂಗ್ರಹ ಮಾಡಿಕೊಳ್ತಾರೆ ಅಲ್ಲ, ಮತ್ತೆ ಉಪನ್ಯಾಸಕರಿಗೆ ವಿಷಯ ಸಂಗ್ರಹ ಆಗುವಂತೆ ಮಾಡುತ್ತಾರೆ ಅಷ್ಟೇ. ಬೆಂಗಳೂರಿನಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಬೇಕಂತೆ. ಬೇರೆ ಊರಲ್ಲಿ ಏನು ಉಪನ್ಯಾಸ ಮಾಡಿದ್ರು ನಡೆಯುತ್ತೆ ಅಂತ. ಯಾಕೆಂದ್ರೆ ಬೆಂಗಳೂರು ಎಲ್ಲ ಉಪನ್ಯಾಸಕರೇ ಇರುವುದರಿಂದ ಎಲ್ಲರೂ ಉಪನ್ಯಾಸ ಮಾಡುವವರೇ ಇರುವುದರಿಂದ ಆದ್ದರಿಂದ ಇಂತಹ ಪ್ರಸಂಗದಲ್ಲಿ ಬಹಳ ವಿಷಯ ಸಂಗ್ರಹಕ್ಕೆ ಒಳ್ಳೆಯ ದಾರಿ, ಒಳ್ಳೆಯ ಜಾಗ ಬೆಂಗಳೂರು. ಆದ್ರೆ ಇಂತಹ ಬೆಂಗಳೂರು ನಗರದಲ್ಲಿ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ನಾವು ನೀವು ಸೇರಿಕೊಂಡು ಮಧ್ವರ ಅಂತರ್ಯಾಮಿ ರಾಮಚಂದ್ರನ ಚಿತ್ರಣವನ್ನು 3 ದಿವಸ ನೋಡಿದ್ದೇವೆ. ಇದರಿಂದ ಈ ಕ್ಷೇತ್ರದಲ್ಲಿ ಇರತಕ್ಕಂತಹ ಮಧ್ವರ ಅಂತರ್ಯಾಮಿ ರಾಮಚಂದ್ರ ಪ್ರೀತನಾಗಲಿ, ನಿಮಗೆಲ್ಲ ಶ್ರೇಯಸ್ಸನ್ನು ಮಾಡಲಿ, ಲೋಕಕ್ಕೆ ಕ್ಷೇಮ ಆಗಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.